Hello guys, ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಸೊ ಈ ವಿಡಿಯೋ ಎಲ್ಲೋ ಬಂದು ಫುಲ್ಲು ನನ್ನ ಸೀಮಂತ ಪ್ರಿಪ್ರೇಷನ್ಸ್ ಯಾವ ಥರ ಇತ್ತು ಏನು ಅಂತೆಲ್ಲ ಈ ವ್ಲಾಗಲ್ಲಿ ಶೂಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ಗೆ ನನ್ನ ಮೆಹಂದಿ ಬಂದು ವೆರಿ ಸಿಂಪಲ್ ಆ್ಯಂಡ್ ಯೂನಿಕ್ಕಾಗಿ ಇರಲಿ ಅಂಥೇಳಿ ಈ ಥರ ಹಾಕ್ಸ್ಕೊಂಡಿದ್ದೆ. ಫ್ರಂಟು ಬ್ಯಾಕ್ ಬಂದು ಇಷ್ಟಿಷ್ಟೇ ಇರಲಿ ಅಂತೇಳಿ. ನನಗೆ ಅದು ಕಲರು ಬಂದಮೇಲೆ ಚೆನ್ನಾಗಿ ಕಾಣುತ್ತೆ, ಬಟ್ ಹೋಗ್ತಾ ಅದೆಲ್ಲ ಕೈಯೆಲ್ಲ ಒಂಥರ ಕಾಣುತ್ತೆ ಅಂತೇಳಿ ವೆರಿ ಸಿಂಪಲ್ಲಾಗಿ ಹಾಕ್ಸ್ಕೊಂಡಿದ್ದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೆಹಂದಿ ಡಿಸೈನ್. ಪಾಪುದು ಪುಟ್ಟ ಹೆಜ್ಜೆ ಹಾಕಿ ಹಾಕ್ಸ್ಕೊಂಡಿದ್ದೆ. ಸೊ ಇದು ಒಂದು ಮೆಹಂದಿದು. ನೆಕ್ಸ್ಟ್ ಬಂದರೆ ಪ್ಲೇಟ್ ಡೆಕೋರೇಷನ್ನೆಲ್ಲ ನಾವು ಈವ್ನಿಂಗೇ ಮಾಡ್ಕೊಂಡ್ವಿ. ಸೊ 22 ಗುರುವಾರ ಇದ್ದಿದ್ದಲ್ವಾ, ನಾವು ವೆಡ್ನೆಸ್ಡೇನೇ ಮಾಡ್ಕೊಂಡ್ವಿ. ಎಲ್ಲನೂ ನೀಟಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ವಿ. ಸೊ ಮನೆಯಲ್ಲೇ ನಾವೇ ಎಲ್ಲ ಮಾಡಿದ್ದು. ಸೊ ನಿಮಗೂ ಯಾರಿಗಾದರೂ ಇನ್ ಕೇಸ್ ನಿಮಗೆ ಗೊತ್ತಿರೋ ಹಾಗೆ ಫೇರಿ ಮ್ಯಾಜಿಕ್ ಇವೆಂಟ್ಸ್ ಪೇಜ್ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ, ಸೊ ಅದು ನಾವು ಎಲ್ಲ ಥರ ಡೆಕೋರೇಷನ್ಸ್ನ ಮಾಡಿಕೊಡ್ತೀವಿ. ಸೊ ನಿಮಗೇನಾದರೂ ಇನ್ ಕೇಸ್ ನೆಸೆಸಿಟಿ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅಥವಾ ಏನೇ ಇದ್ದರೂ ನಿಮಗೆ ಡೌಟ್ಸು ಅದ್ರ ಬಗ್ಗೆ ಏನೇ ಕ್ವೆಶನ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಟ್ಸು ಡೆಕೋರೇಟ್ ಮಾಡಿಬಿಟ್ಟಿದ್ವಿ. ಸೊ ಲಾಸ್ಟಲ್ಲಿ ಇದೊಂದು ಮಾಡೋಕ್ಕೆ ಬೇಕಾದರೆ ನನಗೆ ಜ್ಞಾಪಕ ಬಂತು ವಿಡಿಯೋ ಮಾಡ್ಕೋಬೇಕು ಅಂತೇಳಿ. ಆವಾಗ ಪಟ್ ಅಂತ ಹಾಗೆಯೇ ವಿಡಿಯೋ ಮಾಡಿಕೊಂಡೆ. ಸೊ ಬಂದು ವಿಡಿಯೋದಲ್ಲೇ ಪ್ಲೇಟ್ನ ಡೆಕೋರೇಟ್ ಮಾಡ್ತಾಯಿದ್ದು. ಸೊ ಎಲ್ಲ ಪ್ಲೇಟ್ಸು ಆಗೋಗಿತ್ತು ಆಲ್ಮೋಸ್ಟ್. ಆ್ಯಪಲ್ ಅಂತೆ, ಅದು ಇದು ದಾಳಂಬ್ರೆ, ಅದೇನು ಫ್ರೂಟ್ಸ್ ಎಲ್ಲ ಇಡ್ತೀರ, ಸೊ ಎಲ್ಲ ಪ್ಲೇಟ್ಸು ಆಗೋಗಿತ್ತು. ಸೊ ಇದು ಲಾಸ್ಟಲ್ಲಿ ಇದು ಒಂದು ಮಾಡ್ತಾಯಿದ್ದು. ಇದನ್ನ ಮಾಡಿಬಿಟ್ಟು ಸೆಂಟ್ರಲ್ ಗಣೇಶ ಇಟ್ಟಿದ್ವಿ. ಎಷ್ಟು ಕ್ಯೂಟಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ. ಈ ಪ್ಲೇಟು ಮತ್ತು ಇನ್ನೊಂದರಲ್ಲಿ ಬಳೆ ಎಲ್ಲ ಇಟ್ಬಿಟ್ಟು ಸರಸ್ವತಿನ ಸುತ್ತ ಇಟ್ಟಿದ್ವಿ. ಸೊ ಅವೆರಡು ಪ್ಲೇಟು ಸಕ್ಕದಾಗಿ ಬಂದಿದ್ದು. ನನಗೆ ಅವೆರಡು ಪ್ಲೇಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದರಲ್ಲಿ ಪುಟ್ಟದಾಗಿ ಗಣೇಶ ಇಟ್ಟಿದ್ವಿ. ಎಷ್ಟು ಕ್ಯೂಟಾಗಿತ್ತು ಅಂತೆ. ನಾನು ನಿಮಗೆ ಫುಲ್ ಪ್ಲೇಟ್ ಡೆಕೋರೇಷನ್ಸ್ನ ತೋರಿಸ್ತೀನಿ ಅನ್ಸುತ್ತೆ. ಸೊ ನೋಡ್ಬೋದು ನೀವು. ನೆಕ್ಸ್ಟ್ ಈಗ ಕಂಪ್ಲೀಟ್ ಫುಲ್ಲು ಪ್ಲೇಟ್ಸ್ ಎಲ್ಲ ಡೆಕೋರೇಷನ್ದು ವಿಡಿಯೋ ಬರುತ್ತೆ. ಸೊ ಅದರಲ್ಲಿ ನೋಡ್ಬೋದು ನೀವು ಎಲ್ಲ ಎಷ್ಟು ನೀಟಾಗಿ ಅರೇಂಜ್ ಆಗಿತ್ತು ಅಂತ ಹೇಳಿ. ಸೊ ಅಂದೇ ನೋಡ್ಕೊಬನ್ನಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲರೂ ಕೇಳಿದ್ದು ನನಗೆ ಬಂದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಬಂದು. ಸೊ ಬ್ಯಾಕ್ ಡ್ರಾಪ್ ಡೆಕೋರೇಷನು ಅಷ್ಟೇ. ನಿಮಗೆ ಯಾವ ಥರ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಬೇಕಾದರೂ ನಮಗೆ DM ಮಾಡಿ. ಸೊ ನಾನು ಅದನ್ನು ಹೇಳಿದ್ನಲ್ಲ ಆಗಲೇ, ಫೇರಿ ಮ್ಯಾಜಿಕ್ ಇವೆಂಟ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನನಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೂ, ಏನಾದರೂ ಕ್ವೆರೀಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಅದನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಏನು ಅಂತೇಳಿ. ಸೊ ಯಾವುದೇ ರೀತಿಯಾದಂಥ ನೇಮಿಂಗ್ ಸೆರೆಮನಿ ಆಗಿರ್ಬೋದು, ಅಥವಾ ಬೇಬಿ ಶವರ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಸಿಂಪಲ್ ಫಂಕ್ಷನ್ಸ್ಗೆ ಏನಕ್ಕೆ ಆದ್ರೂ ಬ್ಯಾಕ್ ಡ್ರಾಪ್ಗೆ ನೀವು ನನ್ನ DM ಮಾಡಿದ್ರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಸೊ ನಿಮಗೆ ಇದೇ ರೀತಿ ಇನ್ನೂ ಹೆಚ್ಚು ಬ್ಯಾಕ್ ಡ್ರಾಪ್ಸ್ ಬೇಕಂದರೆ ನಾನು ಅದನ್ನು ಸಹ ಶೇರ್ ಮಾಡ್ಕೊಳ್ತೀನಿ. ಎಲ್ಲರೂ ಹೇಳ್ತಾರೆ ನನಗಂತೂ ವೆರಿ ಸಿಂಪಲ್ ಮಿನಿಮಲ್ಲಾಗಿ ಇರಬೇಕಾಗಿತ್ತು. ಸೊ ಹಾಗಾಗಿ ಈ ಥರ ಡಿಸೈನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಔಟ್ಪುಟ್ ಬಂದು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅಲ್ಲೊಂದು ಪಾಪದೂ ಮಾಮ್ದು ಒಂದು ಫ್ರೇಮ್ ಥರ ಮಾಡಿಸಿ ಅದನ್ನು ಹಾಕ್ಬಿಟ್ಟು ಈ ಥರ ಜಸ್ಟ್ ಫ್ಲವರ್ಸ್ನ ಹಾಕಿದ್ದು. ಸಿಕ್ಕಾಪಟ್ಟೆ ಸಿಂಪಲ್ಲಾಗಿ ವೆರಿ ಮಿನಿಮಲ್ಲಾಗಿ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು.
ಔಟ್ಪುಟ್ ಯಾವ ಥರ ಬಂದಿತ್ತು ಅಂತ ಇವಾಗ ನೋಡ್ಕೊಬರೋಣ ಬನ್ನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಮೇಕಪ್. ಸೊ ಮೇಕಪ್ ಎಲ್ಲರೂ ಹೇಳ್ತಾಯಿದ್ರು, ಬಂದವರೆಲ್ಲ ಹೇಳಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ನ್ಯಾಚುರಲಾಗಿ ಕಾಣಿಸ್ತಾ ಇದೆ, ಎಲ್ಲರೂ ಅದನ್ನೇ ಹೇಳಿದ್ದು. ಸೊ ಯಾರು ಮೇಕಪ್ ಮಾಡಿದ್ದು ಏನು ಅಂತೆಲ್ಲ ನಿಮಗೆ ಡೌಟ್ಸ್ ಇದ್ದೇ ಇರುತ್ತೆ. ಆ ಫೋಟೋಸ್ ಅಪ್ಲೋಡ್ ಮಾಡಿದಾಗ ಅಷ್ಟೇ ತುಂಬ ಜನ ಕಮೆಂಟ್ ಹಾಕಿದ್ರು, ತುಂಬ ಜನನೇ DMs ಕೇಳಿದರು, ಜ್ಯುವೆಲರೀಸ್ ಏನು ಹಂಗೆ ಹಿಂಗೆ ಅಂತೇಳಿ. ನಾನು ಜ್ಯುವೆಲರೀಸ್ ಎಲ್ಲ ನಾನು ಓನಾಗಿ ಪರ್ಚೇಸ್ ಮಾಡಿದ್ದೆ. ಸೊ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೆಲ್ಲ ಬಂದು ನಾರ್ಮಲ್, ನಂಗೆ ಗೊತ್ತಿರೋರ ಹತ್ರನೇ ನಾರ್ಮಲ್ ಸ್ಟಿಚ್ ಮಾಡಿಸಿದ್ದು. ಇನ್ನು ಮೇಕಪ್ ಅಂತ ಬಂದರೆ ನಾನು ಆಲ್ಮೋಸ್ಟ್ 5 ಇಯರ್ಸ್ ನನ್ನ ಮದುವೆ ಮೇಕಪ್ ಎಲ್ಲನೂ ಸೇರಿ ಇವರೇ ಮಾಡಿದ್ದಿದ್ದು. ನಿಮಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಟೈಮ್ ವೀಡಿಯೋಸಲ್ಲಿ ಎಲ್ಲ ಹೇಳ್ದಾಗೆ ನಾನು ಯಾವುದೇ ಏನೇ ಶೂಟ್ಗೆ ಹೋದ್ರೂ ಇದು ಒಂದು ಬಿಟ್ಟರೆ ನಾನು ಬೇರೆ ಎಲ್ಲೂ ಹೋಗಲ್ಲ. ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹೇರ್ ಕಟ್ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲೇ ನೀವು ನೋಡಿರ್ತೀರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸತಿ ನನಗೆ ಮೇಕಪ್ ಮಾಡಿದ್ದು. ತುಂಬಾ ಸಿಂಪಲ್, ತುಂಬಾ ಮಿನಿಮಲ್ ಆಗಿತ್ತು, ನೋಡೋಕ್ಕೆ ಅಷ್ಟೇ ಲುಕ್ ಆಗಿರ್ಬೋದು. ಹಾಗೆ ಬಂದಿದ್ದವರೆಲ್ಲರೂ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಡೀಸೆಂಟಾಗಿ ಕಾಣ್ತಾಯಿದೆ, ಯಾವುದೇ ರೀತಿಯಾದಂಥ ಹೆವಿ ಅಂತಲೂ ಇಲ್ಲ, ಎಲ್ಲ ನೀಟಾಗಿ ಜ್ಯುವೆಲ್ರಿ ಎಲ್ರಿಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ನಮ್ಮ ಮಮ್ಮಿಗೆ, ನಮ್ಮ ಪಪ್ಪಾಗೆ, ಮನುಗೆ, ಅತ್ತೆ ಮಾವ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇರ್ ಸ್ಟೈಲು ಅಷ್ಟೇ, ಹಾಗೆ ಮೇಕಪ್ಪು ಅಷ್ಟೇ. ಸೊ ನಿಮಗೆ ಇನ್ ಕೇಸ್ ಏನಾದರೂ ಮೇಕಪ್ಪು ಅಥವಾ ಯಾವುದೇ ಬ್ರೈಡಲ್ ಲುಕ್ ಆಗಿರ್ಬೋದು, ಪ್ರತಿಯೊಂದು ಇವ್ರು ಮಾಡಿಕೊಡ್ತಾರೆ. ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕಾದ್ರೂ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಇವ್ರದ್ದು ನೆಕ್ಸ್ಟ್ ಅಕ್ಟೋಬರಿಂದ ಇವಾಗ ಆಲ್ರೆಡಿ ಒಂದು ಬ್ಯಾಚ್ ರನ್ನಿಂಗ್ ಇದೆ. ಹೇರ್ ಸ್ಟೈಲ್ ಕೋರ್ಸಸ್ಸು, ಹಾಗೆ ಮೇಕಪ್ ಕೋರ್ಸಸ್ಸು, ನೇಲ್ ಎಕ್ಸ್ಟೆನ್ಷನ್ ಕೋರ್ಸಸ್ ಎಲ್ಲ ರನ್ನಿಂಗ್ ಇದೆ. ಸೊ ನಿಮಗೆ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಬ್ಯಾಚಸ್ಸು ಯಾವಾಗ ಸ್ಟಾರ್ಟಿಂಗ್ ಅಂತ ಬೇಕಾದರೆ ನಾನು ನಂಬರ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನೆಕ್ಸ್ಟ್ ಅಕ್ಟೋಬರಿಂದ ಇವ್ರ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲ್ ಔಟ್ಪುಟ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ. ನಾನು ಫೋಟೋಸ್ನ ನೆಕ್ಸ್ಟ್ ಆಲ್ರೆಡಿ ನೀವು ಫಸ್ಟ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದು ನೋಡಿರ್ತೀರ. ಸೊ ನಾನು ಇನ್ಸ್ಟಾಗ್ರಾಮಲ್ಲೂ ಎಲ್ಲ ಕಡೆ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಫೈನಲ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ ನೋಡ್ಕೊಬರೋಣ, ಹಾಗೆ ಬನ್ನಿ.
ಸೊ ಎಷ್ಟು ನೋಡ್ಬೋದು ನೀವು ಮೇಕಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನನಗಂತೂ ಹೇರ್ ಸ್ಟೈಲ್ ನನ್ನ ಪರ್ಟಿಕ್ಯುಲರ್ ನಾನು ಹೇಳಿದ್ದೆ ಅಕ್ಕಗೆ ಇದೇ ಥರನೇ ನನಗೆ ಹೇರ್ ಸ್ಟೈಲ್ ಮಾಡ್ಕೊಡಬೇಕಂತೇಳಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಎಲ್ಲ ಮುಗಿದ್ಮೇಲೆ ಶಾಸ್ತ್ರ ಎಲ್ಲನೂ ಚೆನ್ನಾಗಾಯಿತು. ನಾನು ಯಾವುದೇ ರೀತಿಯಾದಂಥ ಏನೂ ಪ್ರಾಬ್ಲಮ್ ಆಗದೆ ಎಲ್ಲ ಚೆನ್ನಾಗಾಯಿತು. ಸೊ ನೀವು ಸೀಮಂತ ವ್ಲಾಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಯಾರು ನೋಡಿಲ್ಲ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಫಂಕ್ಷನ್ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಎಲ್ಲರೂ, ಮಕ್ಕಳೆಲ್ಲರೂ ಜಾಯ್ನ್ ಆಗಿದ್ದರು. ಸೊ ಹಾಗೆಯೇ ನಮ್ಮ ಅಕ್ಕ ಅವರು ಸಹ ಮೈಸೂರಿಂದ ಬಂದಿರಲ್ಲ. ಅವರು ಎವ್ರಿ ಟೈಮ್ ಹೀಗೆ ಮಾಡೋದು. ಅಂದರೆ ರಕ್ಷಾಬಂಧನ ಏನಿರುತ್ತೆ ಆಗ ಅವರು ಬಂದು ಅಲ್ಲಿಂದ ರಾಖಿ ಕಟ್ಟೋಕ್ಕಾಗಲ್ಲ ಅಂತೇಳಿ ಗೌರಿ ಹಬ್ಬದ ಟೈಮಲ್ಲಿ ಬರ್ತಾರಲ್ಲ ಆವಾಗ ಕಟ್ಬಿಟ್ಟು ಹೋಗ್ತಾರೆ. ಸೊ ಇವಾಗ ಬಂದಿದ್ರು ಅಂತೇಳಿ ಈಗಲೇ ಬೇಗನೆ ತಂದಿದ್ರು, ಹಂಗೆ ಬೇಗ ಟೈ ಮಾಡ್ತಾಯಿದ್ರು. ಸೊ ಅದನ್ನು ಮೆಮೊರೀಸ್ಗೆ ಇರಲಿ ಅಂತೇಳಿ ಹಂಗೆ ಇಟ್ಕೊಂಡಿದ್ವಿ. ಸೊ ಎವ್ರಿ ಟೈಮ್ ಬಂದಾಗ ಅವರು ಯಾವಾಗಲೂ ಹಿಂಗೆ ಮಾಡ್ತಾರೆ. ಸೊ ಹಂಗೆ ಕಿಂಡಲ್ ಮಾಡಿಕೊಂಡು ರೆಕ್ಸ್ಕೊಂಡೆಲ್ಲ ಮಾತಾಡ್ಕೊಂಡಿದ್ರು. ಹಂಗೆ ಅದನ್ನು ಚೆನ್ನಾಗಿರುತ್ತೆ ಅಂತೇಳಿ ಒಂದು ಕ್ಲಿಪ್ ತೊಗೊಂಡೆ. ಸೊ ಎವ್ರಿ ಟೈಮ್ ಅವರು ಮೈಸೂರಿಂದ ಬಂದು ಕಟ್ಟೋಕ್ಕಾಗಲ್ಲ ಅಂತೇಳಿ ಅವರು ಯಾವಾಗಲೂ ಹಿಂಗೆ ಮಾಡೋದು. ಅಲ್ಲೆಲ್ಲ ಆಲ್ಮೋಸ್ಟ್ ಗಿಫ್ಟ್ಸ್ ಬಂದಿತ್ತು. ನಾನು ಯಾವುದೂ ಓಪನ್ ಮಾಡಿರಲಿಲ್ಲ. ಬಟ್ ಇದು ಒಂದು ಫುಲ್ ದೊಡ್ಡ ಬಾಕ್ಸ್ ಇತ್ತು. ಮಮ್ಮಿ ಆಮೇಲೆ ಎಲ್ಲ ಅತ್ತೆಯವರೆಲ್ಲ ಏನಿದೆ ಓಪನ್ ಮಾಡಿ ನೋಡೋಣ ಯಾವ ಥರ ಏನಿದೆ ಅಂತೆಲ್ಲ ಓಪನ್ ಮಾಡಿಸಿದ್ರು. ಸೊ ಸುಮ್ಮನೆ ನಾನೇನು ಕ್ಯೂರಿಯಾಸಿಟಿ, ಅದು ಎಂಥವ್ರಿಗೆ ಆಗಲಿ ಏನಾದರೂ ಪ್ಯಾಕೇಜ್ ಏನಾದರೂ ಇದ್ದಾಗ ಆ ಥರ ಇದ್ದಾಗ ಕ್ಯೂರಿಯಾಸಿಟಿ ಅಲ್ವಾ, ಓಪನ್ ಮಾಡೋಣ ಅಂತೇಳಿ ಸುಮ್ಮನೆ ಹಂಗೆ ಓಪನ್ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಹೊರಡಬೇಕಾಗಿತ್ತು. ಆಮೇಲೆ ಮರಳು ತುಂಬಿ ಅದೇನು ಶಾಸ್ತ್ರ ಎಲ್ಲ ಮಾಡಿ ಕಳಿಸ್ತಾಯಿದ್ರು. ಸೊ ಎಲ್ಲರೂ ಸಕ್ಕತ್ತಾಗಿತ್ತು. ಅವತ್ತಿನ ಡೇ ಮಾತ್ರ ಫುಲ್ ಮೆಮೊರೇಬಲ್. ಸೊ ನಾನು ಅದೆಲ್ಲ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಬೇಕು ಅಂತೇಳಿನೇ ಈ ವಿಡಿಯೋನ ಮಾಡಿಕೊಂಡೆ. ಸೊ ನಮ್ಮ ಅತ್ತೆ ಅವರೆಲ್ಲನೂ ರೆಡಿ ಮಾಡಿ ಅದೇನು ನಾವು ಫುಲ್ಲು ಮಡ್ಲಕ್ಕಿ ಎಲ್ಲ ಮಾಡಿ ತುಂಬಿ ಕಳಿಸ್ತಾಯಿದ್ರು. ಸೊ ಮನೋರು ಎಕ್ಸ್ತಾಯಿದ್ರು ಫುಲ್ಲು. ಇದನ್ನೆಲ್ಲ ತಿನ್ಕೊಂಡು ನೀನು ಇಡಬೇಕು ತಿನ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಫುಲ್ಲು ಎಲ್ಲ ನಕ್ಕೊಂಡು ಮಾತಾಡ್ಕೊಂಡಿದ್ವಿ. ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 4:35 ಆಗಿತ್ತು. ಸೊ ಎಲ್ಲರೂ ಅಲ್ಲೇ ಇದ್ದರು. ಅಷ್ಟೊತ್ತಿಗೆ ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಷ್ಟೊತ್ತಿಗೆ ಅವರೂ ಪೆಂಡಲ್ ಅವರೆಲ್ಲ ತೆಗಿತಾಯಿದ್ರು, ಎಲ್ಲರೂ ಹೋಗ್ತಾಯಿದ್ರು. ಸೊ ಅವರೆಲ್ಲರೂ ಹೇಳಿ ಕಳಿಸ್ತಾಯಿದ್ರು, ಫುಲ್ ಊಟ ಮಾಡು ಹಂಗೆ ಹಿಂಗೆ ಅಂತೆಲ್ಲ ಕಳಿಸ್ತಾಯಿದ್ರು. ಆಮೇಲೆ ಹಂಗೆ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಇದು ಫುಲ್ ದೊಡ್ಡ ಬೆಟಾಲಿಯನ್ ಗ್ಯಾಂಗ್ ಥರ ಕಾಣಿಸ್ತಾಯಿತ್ತು. ಅದೊಳ್ಳೆ ಕೌರವರ ಪಡೆ ಥರ ಕಾಣಿಸ್ತಾಯಿತ್ತು. ನೋಡ್ಬೋದು ನೀವೆಲ್ಲ ಹೆಂಗೆ ಇದೆ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.